ಖರ್ಗೆ ಅವನು ಪ್ರಿಯಾಂಕಾ ಖರ್ಗೆ ಫಸ್ಟ್ ಅವ್ನು ಒಳಗಡೆ ಒಬ್ಬ ಅವ್ರ ಅಪ್ಪ ರಾಷ್ಟ್ರೀಯ ಅಧ್ಯಕ್ಷ ಆಗ್ಬಿಟ್ಟವನೇ ಅಂದ್ಬಿಟ್ಟು ಬೇಜನ್ ಒಬ್ಬಲ್ಲಿ ಮಾತಾಡ್ತಾವನು ಅವನು. ಅವ್ರನ್ನ ABCDನ ಉಲ್ಟಾ ಒಂದು ಸತಿ ಕೇಳ್ಬಿಡಿ ಅಂತೇಳಿ ಅವ್ರು ಕರೆಕ್ಟಾಗಿ ಹೇಳ್ಬಿಟ್ರೆ ABCDನ ಉಲ್ಟಾ ಕರೆಕ್ಟಾಗಿ ಹೇಳಿದ್ದು ಕೊಟ್ಬಿಡ್ತೀನಿ. ಜನಗಳ ತಲೆ ಮೇಲೆ ಕೈ ಇಕ್ಕಿ ಅದು ಇದು ಹೊಡ್ಕೊಂಡು ತಿಂದು ಬದುಕಿದ್ದು ನನ್ನ ಮಕ್ಳು ಅವರೆಲ್ಲ ಅವ್ರ ಬಗ್ಗೆ ಮಾತಾಡೋಕ್ಕೆ ಅಂತ ನಮಗೆ ಅಸಹ್ಯ ಆಗುತ್ತೆ. ಅವ್ನು ಹ್ಯಾಂಗೆ ಮಾಡಬಾರ್ದು, ಚೂರ್ಚೂರೆ ಅನ್ಎಜುಕೇಟೆಡ್ಸ್ನೆಲ್ಲ ಕರ್ಕೊಂಬಂದ್ಬಿಟ್ಟು ಇಲ್ಲೆಲ್ಲ ರಾಜಕಾರಣ ಮಾಡಕ್ಕೆ ಬಿಟ್ರೆ ಹಿಂಗೆ ಆಗೋದು. ಎದುರಿಸ್ಕೊಂಡು ನಮ್ಮಂತರನ್ನೆಲ್ಲ ಹಾಳು ಮಾಡಿ ಇವರೆಲ್ಲ ಉದ್ಧಾರ ಆಗ್ತಾರೆ ನನ್ನ ಮಕ್ಕಳೆಲ್ಲ. ಇವ್ರು ಮಾಡಿರೋದು ಒಂದು ಕೆಲಸಕ್ಕೆ ಅವ್ರು ಮಾಡ್ಕೊತಾರೆ. ಈಗ ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ಬೆದರಿಕೆ ಹಾಕಿರೋ ಪ್ರಕರಣದಲ್ಲಿ ಸಚಿನ್ ಅನ್ನೋ 26 ವರ್ಷದ ಗುತ್ತಿಗೆದಾರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಇದ್ರ ಬಗ್ಗೆ ಏನಾಗುತ್ತೆ, ಅವ್ರ ಫ್ಯಾಮಿಲಿಗೆ ನಷ್ಟ ಆಗುತ್ತೆ. ಫಸ್ಟು ಖರ್ಗೆ ಅವನು ಪ್ರಿಯಾಂಕಾ ಖರ್ಗೆ ಫಸ್ಟ್ ಅವ್ನು ಒಳಗಡೆ ಒಬ್ಬ ಅವ್ರ ಅಪ್ಪ ರಾಷ್ಟ್ರೀಯ ಅಧ್ಯಕ್ಷ ಆಗ್ಬಿಟ್ಟವನೇ ಅಂದ್ಬಿಟ್ಟು ಬೇಜನ್ ಒಬ್ಬಲ್ಲಿ ಮಾತಾಡ್ತಾವನು ಅವನು. ಅವ್ನು ಭಾಳ ದುರಾಂಕಾರದಲ್ಲಿ ಪ್ರಿಯಾಂಕಾ ಖರ್ಗೆ ಭಾಳ ದುರಾಂಕಾರದಲ್ಲಿ ಮಾತಾಡೋ ಫಸ್ಟು ಅವ್ರು ಒಳಗಡೆ ಹಾಕೋದ್ರು ಒಂದ್ಸತಿ ಅವ್ರಿಗೆಲ್ಲ ಬುದ್ಧಿ ಬರ್ತದೆ. ಇದು ಅಷ್ಟು ಮಾಡಬೇಕು, ಅವ್ರ ಮನೆಗೆ ನ್ಯಾಯ ದೊರಕಿಸ್ಬೇಕು. ಪಾಪ ಇವತ್ತು ಗಂಡನ ಕಳ್ಕೊಂಡು ತಾಯಿಲ್ಲ, ಮಗನ ಕಳ್ಕೊಂಡು ತಾಯಿಯಲ್ಲೇ ಹೆಂಡತಿ ಆಗಲಿ ಇವತ್ತು ಎಷ್ಟು ನೋವು ಅನ್ಭವಿಸ್ತಾರೆ. ಇವತ್ತಿಲ್ಲ ನಾಳೆ ಅವರು ಅನುಭವಿಸ್ಬೇಕು. ಅವ್ರು ಅನುಭವಿಸಿಗೆ ಅವ್ರ ಮನೆ ನೋವು ಏನು ಅಂತ ಅವ್ರಿಗೆ ಗೊತ್ತಾಗೋದು. ಸರ್ ಒಂದೇ ಒಂದು ಹೇಳ್ತೀನಿ, ಖರ್ಗೆ ಅವರು ಮಗ ಇದ್ದಾರಲ್ಲ ಅವ್ರು ಎಲ್ಲಿದ್ದರು ಸರ್? ಖರ್ಗೆ ಅವರು ಅಲ್ಲಿ ಕಾಂಗ್ರೆಸ್ ಆಗಿ ಪ್ರೆಸಿಡೆಂಟ್ ಆಗಂಟ ಖರ್ಗೆ ಅವರು ಎಲ್ಲಿ ಕಾಣ್ತಾಯಿದ್ರು? ಅವ್ರ ಮಗವ್ರು ಎಲ್ಲಿ ಕಾಣ್ತಾಯಿದ್ರು? ಅವ್ರ ಮಗನ ಇದ್ರ ಮೇಲೆ ಬಂದಿದ್ದಾರೆ. ಅವ್ರದ್ದು ಏನು ಎಫರ್ಟ್ ಇಲ್ಲ ಅವ್ರದ್ದು. ಆಮೇಲೆ ಒಂದೇ ಒಂದು ಹೇಳ್ತೀನಿ, ಅವ್ರನ್ನ ABCDನ ಉಲ್ಟಾ ಒಂದು ಸತಿ ಕೇಳ್ಬಿಡಿ ಅಂತೇಳಿ ಅವ್ರು ಕರೆಕ್ಟಾಗಿ ಹೇಳ್ಬಿಟ್ರೆ ABCDನ ಉಲ್ಟಾ ಕರೆಕ್ಟಾಗಿ ಹೇಳಿದ್ದು ಕೊಟ್ಬಿಡ್ತೀನಿ. ಅನ್ಎಜುಕೇಟೆಡ್ಸ್ನೆಲ್ಲ ಕರ್ಕೊಂಬಂದ್ಬಿಟ್ಟು ಇಲ್ಲೆಲ್ಲ ರಾಜಕಾರಣ ಮಾಡಕ್ಕೆ ಬಿಟ್ರೆ ಹಿಂಗೆ ಆಗೋದು. ಏನೋ ಒಂದು ಕ್ವಾಲಿಫಿಕೇಷನ್ ಬೇಕು. ಕ್ವಾಲಿಫಿಕೇಷನ್ ಇದ್ದರೆ ರಾಜಕಾರಣ ಮಾಡಬೇಕು ಸರ್. ಇದು ವರ್ಸ್ಟ್ ರಾಜಕೀಯ ಹೇಳೋದಲ್ಲ ಸರ್. ಇವರು ಏನಂದರೆ ಇವಾಗ ರಾಜಕೀಯದಲ್ಲಿರೋರು ಇವಾಗ ಆಯ್ತು, ಇವಾಗ ಪ್ರಿಯಾಂಕರ್ಗೆ ಇಂದನೇ ಆಗಿದೆ ಅಂತಾನೆ, ಇವಾಗ ಕಾಂಗ್ರೆಸ್ಸಿಂದನೇ ಆಗಿದೆ ಅಂದ್ರೂ ಅವ್ರ ಮೇಲೆ ಇವಾಗ ಏನು ಆ್ಯಕ್ಷನ್ ತೊಗೊಳಕ್ಕಾಗುತ್ತೆ? ಜನಗಳು ಏನು ಗೊತ್ತಾ, ಜನಗಳು ಎಚ್ಚೆತ್ಕೋತಾ ಇಲ್ಲ. ಜನಗಳು ಏನು ಇವಾಗ ನಾವು ಆ ಭಾಗ್ಯ ಈ ಭಾಗ್ಯ ಕೊಟ್ಟಿದ್ದೀವಿ ಅಂದ್ಬಿಟ್ಟು ಅವ್ರ ಪಾಡ್ಗೆ ಅವ್ರು ಎಲ್ಲದಕ್ಕೂ ಓಟ್ ಹಾಕಿದ್ದಾರೆ. ಇವಾಗ ಗೆಲ್ಸಿದ್ದಾರೆ ಕಾಂಗ್ರೆಸ್ನ. ಬಟ್ ಇವಾಗ ಸಫರ್ ಆಗ್ತಾ ಇರೋದು ಎಲ್ಲೋ ಏನು ಇವಾಗ 100%ಅಲ್ಲಿ 20% ಯಾರಿಗೋ ಸಿಗ್ತಾ ಇದೆ ಭಾಗ್ಯಗಳು ಅಷ್ಟೇ, ಬಿಟ್ಟು 80% ಎಲ್ಲ ಸಫರ್ ಆಗ್ತಾ ಇದ್ದಾರೆ. ಇವರೆಲ್ಲ ಬೆದರಿಕೆ ಹಾಕೋದಕ್ಕೋಸ್ಕರ ಅವರೆಲ್ಲ ನಮ್ಮನ್ನು ಬಿಡಲ್ಲ ಅಂದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡವನು. ಇವರೆಲ್ಲ ಬೆದರಿಕೆ ಹಾಕ್ತಾರೆ, ರಾಜಕಾರಣಿಗಳೆಲ್ಲ ಬೆದರಿಕೆ ಹಾಕೋರೆ. ಅವರೆಲ್ಲ ಯಾವತ್ತಿದ್ರೂ ಅಷ್ಟೇ, ಅವರು ಎದುರಿಸ್ಕೊಂಡು ನಮ್ಮಂತರನ್ನೆಲ್ಲ ಹಾಳು ಮಾಡಿ ಇವರೆಲ್ಲ ಉದ್ಧಾರ ಆಗ್ತಾರೆ ನನ್ನ ಮಕ್ಕಳೆಲ್ಲ. ಏನು ಮಾಡೋಕ್ಕಾಗುತ್ತೆ? ಇವಾಗೆಲ್ಲ ಅವರೆಲ್ಲ ಬೆದರಿಕೆ ಹಾಕಿ ಬದುಕ್ತಾ ಇರೋದು. ನಮ್ಮ ಥರ ಕಷ್ಟಪಟ್ಟು ದುಡಿದು ತಿನ್ನೋರೆಲ್ಲ ಅವರು. ಜನಗಳ ತಲೆ ಮೇಲೆ ಕೈ ಇಕ್ಕಿ ಅದು ಇದು ಹೊಡ್ಕೊಂಡು ತಿಂದು ಬದುಕಿದ್ದು ನನ್ನ ಮಕ್ಳು ಅವರೆಲ್ಲ. ಯಾವತ್ತೂ ನಮ್ಮ ಥರ ಕಷ್ಟಪಟ್ಟು ನಿಮ್ಮ ಥರ ಕಷ್ಟಪಟ್ಟು ತಿನ್ನುವಂಥ ಜನ ಅಲ್ಲ ಅವರು. ಅರ್ಥ ಆಯ್ತಾ? ಅವ್ರ ಬಗ್ಗೆ ಮಾತಾಡೋಕ್ಕೆ ಅಂತ ನಮಗೆ ಅಸಹ್ಯ ಆಗುತ್ತೆ. ಈ ಥರ ರಾಜಕಾರಣಿಗಳಿಂದ ನೋಡಿ ಈ ಥರ ಬಡಪಾಯಿಗಳಿಗೆ ತೊಂದರೆಗಳಾಗ್ತಾ ಇದೆ. ಕರ್ನಾಟಕದಲ್ಲಿ ತುಂಬ ಆ ಥರ ನಡೀತಾ ಇದೆ. ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ರಾಜಕಾರಣಿಗಳಿಗೆ. ನಮ್ಮ ದೇಶನ ಮುಂದೆಡ್ಸೋರು ಒಳ್ಳೆ ಸದೃಢವಾಗಿರಬೇಕು. ನಾನು BJP ನಾನು ಕಾಂಗ್ರೆಸ್ ಅಂತ ಹೇಳ್ತಾ ಇಲ್ಲ. ವಿ ವಾಂಟ್ ಎ ಗುಡ್ ಲೀಡರ್ ಹೂ ಕ್ಯಾನ್ ಹ್ಯಾಂಡಲ್ ದ ಥಿಂಗ್ಸ್. ಆ ಥರ ಲೀಡರ್ ಬೇಕು. ನಾವು ಯಾರು BJPಗೂ ಸಪೋರ್ಟ್ ಮಾಡಲ್ಲ, ಕಾಂಗ್ರೆಸ್ಗೂ ಸಪೋರ್ಟ್ ಮಾಡಲ್ಲ. ವಿ ಸಪೋರ್ಟ್ ಫಾರ್ ಗುಡ್ ಲೀಡರ್. ಫಸ್ಟ್ ಆಫ್ ಆಲ್ ದಿಸ್ ಪಾಲಿಟಿಷಿಯನ್ ಆರ್ ನಾಟ್ ಗುಡ್ ಆ್ಯಕ್ಚುಲಿ. there is no good leader. First leadership ಇಲ್ಲ. because of that everything this is happening actually. ಇವಾಗ ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡೋಕ್ಕಾಗತ್ತಾ? ಇಲ್ಲ ಅವ್ರನ್ನ ಹೇಳೋಕ್ಕಾಗತ್ತಾ ನಿಮ್ಮಿಂದ ಆಗಿದೆ ಅಂತ? ಯಾರು ಇವಾಗ ಅಷ್ಟೇ ಅದಲ್ಲಿ ಮುಚ್ಚಾಕ್ತಾರೆ. ಇವಾಗ 2 ದಿನ ಮಾತಾಡ್ತೀವಿ, 4 ದಿನಕ್ಕೆ ಅದು ನ್ಯೂಸೇ ಇರೋಲ್ಲ. ಅದು ತನಿಖೆ ಆಗಲೇಬೇಕು. ಅದರಿಂದ ಯಾರೇ ತಪ್ಪಿತಸ್ಥರಿರಲಿ ಅವರಿಗೆ ಶಿಕ್ಷೆ ಆಗಬೇಕು. ಇಂಥದ್ದೆಲ್ಲ ಮುಂದಕ್ಕೆ ಅವಾಯ್ಡ್ ಮಾಡಬೇಕು. ಒಂದು ವೇಳೆ ಆರೋಪ ನಿಜ ಆದರೆ ಏನು ಶಿಕ್ಷೆ ಆಗ್ಬೇಕು ಸರ್? ಅವ್ನು ಹ್ಯಾಂಗೆ ಮಾಡಬಾರ್ದು, ಚೂರ್ಚೂರೆ ಪಬ್ಲಿಕ್ ಗೊತ್ತಾಗಬೇಕು. ಇವ್ರು ಮಾಡಿರೋದು ಒಂದು ಕೆಲಸಕ್ಕೆ ಅವ್ರು ಮಾಡ್ಕೊತಾರೆ. ಅದು ಇವ್ರಿಗೆ ಅರ್ಥ ಆಗಲ್ಲ. ಕುಟುಂಬಕ್ಕೆ ನ್ಯಾಯ ಸಿಗ್ಬೋದಾ? ರೂಲಿಂಗ್ ಗೌರ್ಮೆಂಟ್ ಬೇರೆ ಕಾಂಗ್ರೆಸ್ ಇದೆಯಲ್ಲ. ಐ ಡೋಂಟ್ ಥಿಂಕ್. ಡೌಟ್. ವಿ ಡೌಟ್ ನ್ಯಾಯ ಸಿಗೋ ಡೌಟು ಸರ್. ಕೊಡಲ್ಲ. ಅದು ಆಗ ಹೇಳಿದ್ನಲ್ಲ, 2 ದಿನ ನ್ಯೂಸ್ ಚಾನಲಲ್ಲೂ ಅಷ್ಟೇ, ಎಲ್ಲದರಲ್ಲೂ ಅಷ್ಟೇ ತೋರಿಸ್ತಾರೆ ಅಷ್ಟೇ. 14ನೇ ದಿನಕ್ಕೆ ಅದು ಅದ್ರ ಬಗ್ಗೆ ಮಾತೇ ಇರೋಲ್ಲ.